ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 14ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯ ಚಿತ್ತದಿಂದ ಸದಾ ನನ್ನನ್ನೇ ಸ್ಮರಿಸುವಂತಹ ನಿತ್ಯಯುಕ್ತನಾದ ಯೋಗಿಗೆ, ಹೇ ಪಾರ್ಥ, ನಾನು ಸುಲಭವಾಗಿ ಸಿಗುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಪ್ರತಿದಿನ ನಾವೇನಾಗಬೇಕು, ಏನನ್ನ ಪಡೆಯಬೇಕು, ಏನನ್ನ ನಾವು ಸದಾಕಾಲ ಆಕಾಂಕ್ಷೆಯನ್ನ ಇಟ್ಕೊಳ್ಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ನಾವು ಏನು ಅಥವಾ ನಾವು ಯಾರು ಎಂಬುವುದು ನಮ್ಮ ಯೋಚನೆಗಳು ತಿಳಿಸುತ್ತೆ. ನಾವು ಹೇಗೆ ಮನಸ್ಸಿನಿಂದ ಆಲೋಚನೆ ಮಾಡ್ತೀವೋ ಆ ಆಲೋಚನೆಯಂತೆ ನಾವು ನಮ್ಮನ್ನ ನಿರ್ಮಾಣ ಮಾಡ್ಕೊಳ್ತೀವಿ. ಇವತ್ತಿನ ದಿನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಏನು ಅಫರ್ಮೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರೆ, ಅದು ಸಂಕಲ್ಪ ಎಂಬ ಶಬ್ದದಿಂದ ನಮ್ಮ ಧರ್ಮ ಹೇಳುತ್ತೆ. ಸಂಕಲ್ಪ ಅಂತಂದರೆ ನಾವು ಏನಾಗಬೇಕು, ಯಾವ ಕೆಲಸವನ್ನು ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನುವಂಥ ಆಯೋಜನೆಗಳನ್ನು, ಯೋಚನೆಗಳನ್ನು, ಆಲೋಚನೆಗಳನ್ನು ನಾವು ಮಾಡ್ತೀವೋ ಹಾಗೆ ನಾವಿರ್ತೀವಿ ಅಂತ. ಅದು ಭಗವದ್ಗೀತೆಯಲ್ಲೇ ಹೇಳಿರುವಂಥ ಒಂದು ಅಂಶ. ಯಾವಾಗ ನಾನು ಸತತವಾಗಿ ಯೋಚನೆ ಮಾಡ್ತಾ ಇರ್ತೀನೋ ಆಗ ನಾನು ಅದೇ ಆಗ್ತೀನಿ ಅಂತ. ಹಾಗಾಗಿ ಅಂತ್ಯಕಾಲದಲ್ಲಿ ಅಂದರೆ ಮರಣಕಾಲದಲ್ಲಿ ನೀನು ಏನನ್ನು ಸ್ಮರಿಸ್ತೀಯೋ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀಯೋ, ಮುಂದಿನ ಜನ್ಮದಲ್ಲಿ ನೀನು ಅದೇ ಆಗ್ತೀಯಾ ಅಂತ ಹೇಳಿ ಭಗವದ್ಗೀತೆ ಪುನರ್ಜನ್ಮದ ಬಗ್ಗೆ ಹೇಳುತ್ತೆ. ಹಾಗೆ ಅಂತ್ಯಕಾಲದಲ್ಲಿ ನಾನು ಏನನ್ನ ಯೋಚಿಸ್ಬೇಕು ಅಂಥೇಳಿ ಇವತ್ತು ನಾನು ಅಂದ್ಕೊಂಡು ಬಿಟ್ಟರೆ ಆಗಲ್ಲ. ಅಂತ್ಯಕಾಲದಲ್ಲಿ ಇನ್ನೇನು ನನ್ನ ಉಸಿರು ಈ ಜೀವಾತ್ಮ ಲಿಬರೇಟ್ ಆಗಿ ಮುಕ್ತವಾಗಿ ಈ ಪ್ರಪಂಚಕ್ಕೆ ಸೇರ್ತಾ ಇದೆ ಅನ್ನುವಂತಹ ಕಾಲದಲ್ಲಿ ಏನನ್ನ ಸ್ಮರಿಸ್ಕೊಳ್ಬೇಕೋ ಅದನ್ನು ನಾವು ಇಡೀ ಜೀವನದಲ್ಲಿ ಅದನ್ನು ಸ್ಮರಿಸ್ಕೊಳ್ತಾ ಹೋದಾಗ ಅಂತ್ಯಕಾಲದಲ್ಲಿಯೂ ಕೂಡ ನಾವು ಅದನ್ನೇ ಯೋಚನೆ ಮಾಡ್ತೀವಿ ಅಥವಾ ಸ್ಮರಿಸ್ತೀವಿ. ಹಾಗಾಗಿ ಅಂತ್ಯಕಾಲದಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಈ ಪ್ರಪಂಚವನ್ನು ನಾವು ತ್ಯಜಿಸಬೇಕು ಅಂತಂದರೆ ಬದುಕಿರುವಾಗ ಚಿತ್ತವನ್ನು ನಾವು ಭಗವಂತನ ಮೇಲೆ ಇಟ್ಟಿರಬೇಕು. ಅಲ್ಲಿ ದೇವರಲ್ಲದ ಅನ್ಯ ವಿಷಯಕ್ಕೆ ಅವಕಾಶ ಅನ್ನೋದು ಇರಬಾರ್ದು. ಅನ್ಯ ವಿಷಯವಿದ್ರೂ ಕೂಡ ಅದು ದೇವರಿಗಾಗಿಯೇ ಇರಬೇಕು. ಜೀವನದ ದ್ವಂದ್ವ ಅನುಭವಗಳ ಮೂಲಕ ಹೋಗ್ತಾ ಇರುವಾಗ ಅವನನ್ನು ಮಾತ್ರ ನಾವು ಅನುಗಾಲವೂ ಚಿಂತಿಸುತ್ತಿರುವಂಥವನೇ ಭಕ್ತ. ಎಂತಹ ದುಃಖ ಬಂದರೂ ಕೂಡ ಭಗವಂತನನ್ನು ಮರೆಯೋದಿಲ್ಲ, ಎಂತಹ ಸುಖ ಬಂದರೂ ಕೂಡ ಅವನನ್ನು ಮರೆಯೋದಿಲ್ಲ ಎನ್ನುವಂಥ ಭಾವ ನಮ್ಮದಾಗಬೇಕು. ನಿತ್ಯವೂ ಕೂಡ ಅವನನ್ನು ಚಿಂತಿಸ್ತಾ ಇರಬೇಕು. ಭಗವಂತನನ್ನು ಚಿಂತಿಸುವುದಕ್ಕೆ ರಜೆಯೇ ಇರಬಾರ್ದು. ಜೀವನದಲ್ಲಿ ಆಫೀಸ್ ಹೋಗೋದಕ್ಕೆ, ಶಾಲೆಗೆ ಹೋಗೋದಕ್ಕೆ, ಇದೆಲ್ಲದಕ್ಕೂ ರಜೆ ಅನ್ನೋದಿದೆ. ಆದರೆ ಈ ಭೂಮಿ ಅನ್ನೋವಂಥದ್ದು ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರೋದಕ್ಕೆ ಏನಾದರೂ ರಜೆ ಇದೆಯಾ? ಇಲ್ಲ ತಾನೆ. ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಸೂರ್ಯ ಯಾವತ್ತಾದರೂ ರಜೆ ತಗೊಳ್ತಾನ? ಇಲ್ಲ ತಾನೆ. ಅದರಂತೆಯೇ ಯಾವ ಜೀವನವು ಭಗವಂತನ ಕಡೆಗೆ ಮನಸ್ಸು ಇರುತ್ತೋ
ಅದು ನದಿ ಸಾಗರಕ್ಕೆ ಸೇರುವಂತೆ ಸದಾ ಭಗವಂತನ ಕಡೆಗೇ ಇರಬೇಕು. ಭಗವಂತನ ಚಿಂತೆ ನಮ್ಮ ನಿತ್ಯ ವ್ಯವಹಾರಕ್ಕೆ ಹಿನ್ನೆಲೆಯಾಗಿರಬೇಕು, ಬೆನ್ನುಡಿಯಾಗಿರಬೇಕು. ಹೀಗೆ ನಿತ್ಯವೂ ಕೂಡ ಆ ದೇವರೊಡನೆ ಕೂಡಿಕೊಂಡಿರುವಂತಹ ಯೋಗಿಗೆ ಕೊನೆಗಾಲದಲ್ಲಿ ದೇವರಲ್ಲಿ ಸೇರುವಂಥದ್ದು ಸುಲಭವಾಗತ್ತೆ. ಇದನ್ನು ಮುಂಚೆ ಒಂದು ಬಲವಾದ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ರೆ ಕೊನೆಗಾಲದಲ್ಲಿ ಸುಲಭವಾಗಿ ಅವನನ್ನು ಕುರಿತು ಚಿಂತಿಸಬಹುದು. ಬದುಕಿರುವಾಗ ಅಭ್ಯಾಸವಿಲ್ಲದೆ ಕೊನೆ ಗಳಿಗೆಯಲ್ಲಿ ಭಗವಂತನನ್ನು ಸ್ಮರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮನಸ್ಸು ಮತ್ತು ಬುದ್ಧಿಯಲ್ಲಿ ಸತತವಾಗಿ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾನೋ ಅಂತಹವನಿಗೆ ನಾನು ಸುಲಭವಾಗಿ ಪ್ರಾಪ್ತಿಯಾಗ್ತೇನೆ ಅನ್ನೋದು ಕೃಷ್ಣನ ಮಾತು. ಪರಮಾತ್ಮನನ್ನು ಸ್ಮರಿಸುವುದು ಅಂತಂದರೆ ಗಿಡಗಳ ಮೇಲೆ ಆಗಾಗ ಕ್ರಿಮಿನಾಶಕವನ್ನು ಸಿಂಪಡಿಸಿದಂತಲ್ಲ. ಬಾತ್ರೂಮ್ಗೆ ಹೋದಾಗ ನಾವು ಕೊಳೆ ಆಗಿರ್ತೇವೆ, ಹೊರಗೆ ಬರುವಾಗ ಶುದ್ಧವಾಗಿರ್ತೇವೆ. ಹಾಗೆ ಪೂಜಾಗ್ರಹವೂ ಕೂಡ. ಪೂಜಾಗ್ರಹವು ಈ ರೀತಿ ಮನಸ್ಸನ್ನು ತಾತ್ಕಾಲಿಕವಾಗಿ ಶುದ್ಧಗೊಳಿಸುವ ಜಾಗವೆಂದು ತಿಳಿಯುವಂಥದ್ದಲ್ಲ. ಇಲ್ಲಿ ನಾವು ಬರೀ ದೇವಸ್ಥಾನಕ್ಕೆ ಹೋಗಿದಾಗ ಮಾತ್ರ ನಮಗೊಂದು ಶಾಂತಿ ಸಿಗುತ್ತೆ, ದೇವರ ಮನೆಗೆ ಹೋಗಿ ನಾನು ಪೂಜೆ ಮಾಡುವಾಗ ನನಗೆ ಪ್ರಶಾಂತವಾದ ಮನಸ್ಸಿರುತ್ತೆ ಅಂಥೇಳಿ ಮಾತ್ರ ಹೇಳುವಂಥದ್ದಲ್ಲ. ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮ ಮನಸ್ಸೇ ಪೂಜಾಗ್ರಹವಾಗಬೇಕು. ಪರಮಾತ್ಮ ಕೃಷ್ಣನು ಇಲ್ಲಿ ಸ್ಮರಣೆ ಮಾಡುವ ರೀತಿಯನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಮನಸ್ಸು ಮತ್ತು ಬುದ್ಧಿಯು ಸದಾ ಆತ್ಮನ ಎಚ್ಚರದಲ್ಲಿರುವುದನ್ನೇ ಇಲ್ಲಿ ಸ್ಮರಣೆ ಅಂಥೇಳಿ ಕರೆದಿರುವಂಥದ್ದು. ಈ ರೀತಿಯ ಸ್ಮರಣೆಗೆ ಕಾಲಭೇದವಿಲ್ಲ. ಇಷ್ಟು ಹೊತ್ತಿಗೆ ಮಾತ್ರ ಮಾಡಬೇಕೆಂಬ ನಿಯಮವೂ ಇಲ್ಲ. ಅದು ಸದಾ ನಡೀತಾ ಇರಬೇಕು. ಹೀಗೆ ಸಾಧನೆ ಮಾಡುವವನಿಗೆ ನಾನು ಅತಿ ಸುಲಭದಲ್ಲಿ ದೊರಕ್ತೀನಿ ಅಂಥೇಳಿ ಪರಮಾತ್ಮ ಹೇಳ್ತಾ ಇರುವಂಥದ್ದು. ಈ ರೀತಿ ಹೇಳುವ ವಾಕ್ಯಕ್ಕೆ ಇನ್ನೂ ಒಂದು ಅರ್ಥ ಇದೆ. ಅದೇನೆಂದರೆ, ಒಂದು ವೇಳೆ ಹೀಗೆ ಸತತವಾಗಿ ಆತ್ಮನನ್ನು ಸ್ಮರಿಸುವ ಸಾಧನೆಯನ್ನು ಯಾರು ಮಾಡುವುದಿಲ್ವೋ ಅಂತಹವರು ಪರಮಾತ್ಮನ ದರ್ಶನವನ್ನು ಪಡೆಯುವ ಕನಸೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಾವು ಗಳಿಸುವುದಾದರೂ ಯಾವುದನ್ನು ಅನ್ನುವಂಥ ಅಂಶವನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾನೆ. ಆದರೆ ಇಂದಿನ ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಬಾಳಿನಲ್ಲಿ ಕನಸೊಂದು ನನಸಾಗ ಬಯಸಿದರೆ, ಬಾಳಿನಲ್ಲಿ ಕನಸೊಂದು ನನಸಾಗ ಬಯಸಿದರೆ, ನೆನೆ ಅದನೆ ಅನುದಿನವೂ ಅತಿ ಗಾಢವಾಗಿ, ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು, ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು, ಇದೆ ಶಕ್ತಿ ಚಿಂತನೆಗೆ ಮುದ್ದು ರಾಮ, ಇದೆ ಶಕ್ತಿ ಚಿಂತನೆಗೆ ಮುದ್ದು ರಾಮ. ನಾವು ಬಾಳಿನಲ್ಲಿ ನಾವೆಲ್ಲರೂ ಕೂಡ ಕನಸು ಕಾಣ್ತೀವಿ. ಒಂದಲ್ಲ ಎರಡಲ್ಲ, 100 ಅಲ್ಲ, ಸಾವಿರಾರು ಲಕ್ಷಾಂತರ ಕನಸುಗಳನ್ನು ಕಾಣ್ತೀವಿ. ಕೆಲವೊಬ್ಬರು ಕಣ್ಣನ್ನು ಬಿಟ್ಟು ಕನಸನ್ನು ಕಂಡ್ರೆ, ಕೆಲವೊಬ್ಬರು ಮಲಗಿರುವಾಗ ಕನಸನ್ನು ಕಾಣ್ತೀವಿ. ಆದರೆ ಯಾವ ಕನಸುಗಳನ್ನು ನಾವು ನನಸು ಮಾಡ್ಕೊಳ್ಬೇಕು ಅನ್ನುವಂಥ ಆಯ್ಕೆ ಅದು ಸಂಪೂರ್ಣವಾಗಿ ನಮ್ಮದೇ. ಈ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಈ ಪದ್ಯ ಮತ್ತು ಇವತ್ತಿನ ಭಗವದ್ಗೀತೆಯ ಶ್ಲೋಕ ಹೇಳುತ್ತೆ. ಏನಾಗಬೇಕೋ ನೀನು, ಯಾರನ್ನು ಪಡಿಬೇಕೋ ನೀನು, ಅದನ್ನೇ ಧ್ಯಾನಿಸು, ನೆನೆ ಅದನ್ನೇ ಅನುದಿನವೂ ಅತಿ ಗಾಢವಾಗಿ, ಬಿರಿವ ಮನವಿಲ್ಲದಿರೆ ರೂಪ ತಳೆವುದೇ ಹೂವು. ಒಂದು ಹೂವು ಮೊಗ್ಗಾಗಿರುತ್ತೆ, ಮೊಗ್ಗಾಗಿರುವಂಥ ಹೂವು ನಾನು ಅರಳಬೇಕು ಅನ್ನುವಂಥ ಮನಸ್ಸು ಮಾಡಲಿಲ್ಲ ಅಂತಂದರೆ ಅದು ಮೊಗ್ಗಾಗಿಯೇ ಇರುತ್ತೆ ಹೊರತು ಅರಳೋದಿಲ್ಲ. ಒಂದು ಹೂವು ಅರಳಿದಾಗ ಮಾತ್ರ ಅದರ ಸೌಂದರ್ಯವನ್ನು ಹೊರಸೂಸಲು ಸಾಧ್ಯ. ಅದರ ಮಕರಂದವನ್ನು ಈ ಭೂಮಿಗೆ ಸುಗಂಧವಾಗಿ ಪಸರಿಸುವುದಕ್ಕೆ ಸಾಧ್ಯ. ದುಂಬಿಗಳು ಬಂದು ಅದರ ಜೇನನ್ನು ಸ್ವೀಕರಿಸಲು ಸಾಧ್ಯವಾಗುವುದು ಕೂಡ ಅದು ಅರಳಿದಾಗ ಮಾತ್ರ. ಹಾಗಾಗಿ ನಾವು ಕೂಡ ಮೊಗ್ಗಾಗಿರುವಂಥ ಜೀವನವನ್ನು ಅರಳಿಸಿ ಈ
ಒಂದು ಪ್ರಪಂಚದ ಭೌತಿಕ ಜಗತ್ತಿನಲ್ಲಿ ತಾನೂ ಕೂಡ ಮಿಳಿತವಾಗಿ ಕನಸನ್ನ ನನಸು ಮಾಡಿಕೊಂಡು ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಇದೇ ಶಕ್ತಿ. ಚಿಂತನೆಗೆ ಮುದ್ದು ರಾಮ ಅಂಥೇಳಿ ಯಾವುದೇ ಚಿಂತೆಗಳನ್ನು ಮಾಡದೆ ಚಿಂತನೆಯ ಕಡೆಗೆ ನಮ್ಮ ಮನಸ್ಸನ್ನು ಹರಿಸುತ್ತಾ ಕನಸುಗಳನ್ನು ನನಸು ಮಾಡಿಕೊಳ್ಳೋಣ. ಆ ಮೂಲಕ ಸದಾಕಾಲ ಭಗವಂತನನ್ನು ಸ್ಮರಿಸುತ್ತಾ ಆ ಭಗವಂತನ ಸಾನ್ನಿಧ್ಯವನ್ನೇ ನಾವೆಲ್ಲರೂ ಪಡ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.